ಪೋಷಕರು ಏನು ಕೊಟ್ಟು ಗೊತ್ತಿಗೆ ಒಂದು ಜಸ್ಟ್ ನೋಡಿದೆ ನನಗೂ ಇವತ್ತು ಎಷ್ಟಿದು ಗೊತ್ತಿರಲಿಲ್ಲ, ಈಗ ನೋಡಿದೆ ನಾನು. ಅಂದರೆ ಇದೆಲ್ಲ ಅಟ್ರಾಸಿಟಿ ಮುಖಾಂತರ ಮಹಾನಾಯಕ ವಿರುದ್ಧ ದೊಡ್ಡ ಪ್ರಮಾಣ ಇಡೀ ಎಲ್ಲ ಪಕ್ಷದ ನಾಯಕರಲ್ಲಿ ಮನವಿ ಮಾಡ್ಕೋತೀನಿ. ಆ ನಾಯಕ ರಾಜಕಾರಣ ನಾಲಾಯಕ ಇಂಥ ಷಡ್ಯಂತ್ರ ಮಾಡಬಾರ್ದು. ಆ ನಾಯಕ ನಿನ್ನೆ ಮಾತಾಡಿದಂಥ ಉದ್ದೇಶ ಬೇರೆ ಇತ್ತು. ನಾನು ಬಹುಶಃ ಒಂದು ಅಂತ ಷಡ್ಯಂತ್ರ ಇರಲಿಲ್ಲ ಆಗ್ತಿದ್ದಿದೆ. ತಾನೇ ತಾನು ಒಪ್ಪಿದ ಅಂದರೆ ದೊಡ್ಡ ಷಡ್ಯಂತ್ರ, ಇದಕ್ಕೆ ಎಲ್ಲೂ ಅವನಿಗೆ ಮಾಫಿ ಅನ್ನೋದಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲ ಪಕ್ಷ ಕಾಂಗ್ರೆಸ್ ಪಕ್ಷ ನಾಯಕರಲ್ಲಿ ಎಲ್ಲ ಪಕ್ಷ ನಾಯಕರಲ್ಲಿ ಅವನು ರಾಜಕೀಯ ನಿವೃತ್ತಿ ಮಾಡೋದು ಒಳ್ಳೆಯದು. ಅವ ಹೇಳಿದಲ್ಲ ಸ್ವಾಮಿ ಸರ್ ನಿಂಬಾಯಲ್ಲಿ ನೋಡಿ, ಇವತ್ತು ಹೇಳ್ತೀವಿ ಬಿಡ, ಅವನೇ ಹೆದರಿಕಿಲ್ಲ ಹೇಳ್ತಾ. ಅವೇನ್ ದೊಡ್ಡ ಗಣಸ, ಅವೇಂತ ದೊಡ್ಡ ಗಣಸ ಗಾಂಡು ಅವ್ನು ಗಂಡಸಲ್ಲ, ಗಾಂಡು ನಾ ಗಂಡಸ. ನೋಡ್ರಿ, DK ಶಿವಕುಮಾರ್ ಅಂತ ಗಂಡಿಗ ರಾಜಕಾರಣ ಯಾರಿಲ್ಲ. ಇವತ್ತು ಅವ್ನಿಗೆ ಚಾಲೆಂಜ್ ಮಾಡ್ತೀನಿ, ನಾನು ಎಲ್ಲದಕ್ಕೂ ಸರಿ ಹೇಳ್ತೀನಿ. ಇವತ್ತು ಆ ಯುವಕ ಪೋಷಕರಿಗೆ ನಾನು ಧನ್ಯವಾದ ಹೇಳ್ತೀನಿ. ನನ್ನ ನಿರೂಪತೆ ಸ್ಥಾಪಿತ ಮಾಡೋದು. ಥ್ಯಾಂಕ್ ಯು. ಹೌದು ಹೇಳಿದೆ, ನಾನು ನೋಡಿದೆ. ಪೋಷಕರನ್ನ ನೇರವಾಗಿ ನೀವೇ ಮಾಡಿದ್ದೀರಾ ಅಂತ. ಹೌದು, ಆಯ್ತು, ಬಹಳ ಸಂತೋಷ. ಆ ಗಂಡಸ ಅವತ್ತು ಇದಾಸದ ಯಾಕೆ ಹೇಳಿಲ್ಲ, 2ನೇ ತಾರೀಕಿನ ಇವತ್ತು ನಿನ್ನೆವರೆಗೆ ಯಾಕೆ ಹೇಳಿಲ್ಲ, ಆಡಿಯೋ ಬಂದ್ಗೆ ಯಾಕೆ ಗಣಸ ಹೇಳಿದವ ಗಾಂಡು. ನಾನು ಇದಕ್ಕೆಲ್ಲ ನಾನು ತಯಾರಿದ್ದೇನೆ ಅಂತ ಗಾಂಡು ಜೋಡಿ ಹೋರಾಟ ಮಾಡ್ತಾ ಹುಡುಗಿ ಹೋರಾಟ ಮಾಡೋದು ಒಳ್ಳೆಯದು. ನೋಡಿ, ದಯವಿಟ್ಟು ನಿಮ್ಮ ಮಾಧ್ಯಮ ಮಿತ್ರರು ದಿನನಿತ್ಯ ಹೆಂಗೆ ಯಾರನ್ನೂ ಕರೆಸಿ ಡಿಸ್ಕಸ್ ಮಾಡಿದ್ರಿ. ಒಬ್ಬ ಯಾವ ಕೇಳಿದೆ ನಾನು, ನನ್ನ ಬಗ್ಗೆ ಅವಾಜ್ ಮಾತಾಡ್ತಿದ್ದ. ನಮ್ಮ ಕುಟುಂಬ ರಾಜ್ಯ ಮಂಟಪ ಯಾವ ಹುಡುಗಿನ ಮೋಸ ಮಾಡಿ ಪಾಶ್ಯ ಹಾಕಿ ನಾನು ಇವತ್ತು ಕೊಡ್ತೀನಿ. ಅವನೇನು ಹೆದರಿಕೆ, ಅವನ ಗಾಂಡೂನ್ ಕೊಡ್ತೀನಿ. ಬೆಳಗಾವಿಗೆ ಚುನಾವಣಾ ಪ್ರಚಾರಕ್ಕೆ ಹೋಗ್ತಿದ್ರ ನೋಡ್ರಿ, ನಾ ಏನ್ ಕನಕಪುರ ತೋರಿಸ್ತೀನಿ. ನಮ್ಮ ಬೆಳಗಾವಿ ಬಂದಾಗ ನಮ್ಮ ಮಾಡುವಂತ ಗಡ್ಡಿಗಾನ ಅಲ್ಲ. ನಮ್ಮ ಊರಾಗ ವೆಲ್ಕಮ್ ಮಾಡ್ತೀನಿ, ಶೇಪಕ್ಕೆ ಹೊಳೆ ಕಳಿಸ್ತೀನಿ. ಕನಕಪುರದಲ್ಲಿ ನಾನು ನೆಕ್ಸ್ಟ್ ಇಲೆಕ್ಷನ್ದಲ್ಲಿ ಅವನ ಪರವಾಗಿ, ಅವನ ವಿರುದ್ಧವಾಗಿ ನಾನು ಹೋರಾಡ್ತೀನಿ. ಈಗ ನಮ್ಮ ವಕೀಲ್ ತಯಾರು ಮಾಡ್ತಾನೆ. ನಾ DK ವಿರುದ್ಧ ನೇರವಾಗಿ ಕೊಡ್ತೀನಿ. ಇನ್ನೊಂದು ಸಲ ಆ ಪೋಷಕರು ಧನ್ಯವಾದಗಳು. ನನಗೆ ಗೊತ್ತಿರಲಿಲ್ಲ ಅವ್ರಿಗೆ ಎಷ್ಟೇ ಇವತ್ತು ನಾ ಕೇಳಿದೆ, ನನಗೆ ಗೊತ್ತಿರಲಿಲ್ಲ. ಈಗ ಕೇಳಿದೆ, ಅಟ್ರಾಸಿಟಿ ಮುಖಾಂತರ ಅವನ ಮಹಾನಾಯಕನ ಗಾಂಡೂನ್ ಒಳಗೆ ಹಾಕಬೇಕು. ಇಲೆಕ್ಷನ್ದಲ್ಲಿ ತನು ಮನದಿಂದ ಅವ್ನ ಕೈ ಸೋಲಿಸಲಿಕ್ಕೆ ಯಾವ ಕ್ಯಾಂಡಿಡೇಟ್ ಮನಸ್ಸಿಗೆ ನಿಲ್ಲಿಸಲಿಕ್ಕೆ ನಾನು ತಯಾರಿದ್ದೀನಿ. ಯಾರು ಕುಮಾರಸ್ವಾಮಿ ಕೂಡ ರೆಡಿ ಇದ್ದೇನೆ, ಅವ್ನ ವಿರುದ್ಧ ಯಾರ್ಯಾರು ಎಲ್ಲ ಕೂಡ ರೆಡಿ ಇದ್ದೇನೆ. ನಾನು ಬೇಕು ಗೋಕಾಗ ನಿಲ್ಲೋದು ಬಿಟ್ಟು ನಮ್ಮ ತಮ್ಮ ನಿಲ್ಲಿಸ್ತೀನಿ. ಕನಕಪುರದಲ್ಲಿ ಅವನ ವಿರುದ್ಧ ಸೋಲಿಸಲಿಕ್ಕೆ ಎಲ್ಲ ತಯಾರು ಮಾಡ್ತೀನಿ. ಹೌದು, ನಿನ್ನೆ ನಾನು ಒಂದು ಉದ್ದೇಶದಲ್ಲಿ ಅವ್ನು ಒಳ್ಳೆ ಇರಲಿಲ್ಲ ಅಂತಿದ್ದೆ. ಬಟ್ ಇವತ್ತು ನಾನು ಸಮರ್ಥ ಮಾಡಿಲ್ಲ. ಅವ್ನು ಚಾಲೆಂಜ್ ಮಾಡಿದೆ. ಮುಂದಿನ ಇನ್ನು ಮುಂದೆ ಟೋಟಲ್ 11 ದಾಖಲೆ ಇದಾವೆ. ಇನ್ನು ಒಂದು ಸಿಂಪಲ್ ಅದು, ಅವನ್ನೆಲ್ಲ SIT ಕೊಡ್ತೀನಿ. ಅದನ್ನು ರಿಲೀಸ್ ಮಾಡ್ದ. ಯಾಕಂದ್ರೆ ರಿಲೀಸ್ ದಾಖಲೆ ನೇರವಾಗಿ SIT ಕೊಡ್ತೀನಿ ನಾನು ಅವ್ನಿಗೆ. ಯಾಕಂದ್ರೆ ನಿನ್ನೆ ಕೊಟ್ಟು ಟ್ಯೂಸ್ಟ್ ಹೆಂಗ್ ಮಾಡಿದ್ ನೋಡಿ ಅವನು. ಯಾಕಂದ್ರೆ ಕ್ರಿಮಿನಲ್ ಮೈಂಡೆಡ್ ಅವನು. ಅದು ಇವತ್ತು ಹೆಂಗ್ ಟ್ಯೂಸ್ಟ್ ಮಾಡಿದ ನನ್ನ ಪರಿಚಯ ಇದೆ. ಇವತ್ತು ಅರ್ಧ ಗಂಟೆ ಹೇಳ್ಬೇಕಾಗುತ್ತೆ ವಿಧಾನಸಭೆಯಲ್ಲಿ. ಅದಕ್ಕೆ ದಯವಿಟ್ಟು ನಾನು ಇವತ್ತು ಬೇಡ, ಎಲ್ಲ SIT ಕೊಡ್ತೀನಿ. ನಾನು ತಯಾರಿದೆ, ಎಲ್ಲ ನೋಡಿ. ಸ್ವಾಮಿ ಬೇಡ, ಅವ್ರ ಪೋಷಕರು ಯಾರು ಅಂಡ್ರೆ ಪೋಷಕರಿದ್ದಾರೆ, ನಾ ಬಿಟ್ಟು ಅವ್ರ ಪೋಷಕರಿದ್ದಾರೆ. ನಾನು ಇವತ್ತು ಹೆಣ್ಮಗಳ ಬಗ್ಗೆ ನನಗೆ ಗೊತ್ತಿಲ್ಲ, ಹೆಣ್ಮಗಿಗೆ ಸದ್ಯ ಮಾತಾಡೋದಿಲ್ಲ. ನಾನು ಕಂಪ್ಲೇಂಟ್ ಕೊಡ್ತೀನಿ. ಏನೇ ಆದ್ರೆ ಅವರೇ DK ಶಿವಕುಮಾರ್ ಕಂಪ್ನಿ ಕಾರಣಕ್ಕೆ ಸತ್ರ ಹಾಕಿ ಅವರು ಜವಾಬ್ದಾರಿ. ಮಹಾನಾಯಕ ಒಬ್ಬರೇನ ಮಹಾನಾಯಕನು ಇದ್ದಾರ ಎಲ್ಲ ಗೊತ್ತಾಗುತ್ತೆ. ನೋಡಿ ಯುವತಿ ಪೋಷಕರ ಹೇಳಿಕೆಗಿಂತ ಸಾಮಾನ್ಯವಾಗಿ ಪ್ರಕರಣದಲ್ಲಿ ಯುವತಿಯ ಹೇಳಿಕೆನೇ ಮುಖ್ಯವಾಗುತ್ತೆ. ಪೋಷಕರ ಹೇಳಿಕೆಗಿಂತ ಅದರಲ್ಲಿ ಹೋರಾಟ ನಿರಂತರವಾಗಿರುತ್ತಾನೆ. ನಾನೆಲ್ಲ ಸ್ಟಾರ್ಟು ನೋಡಿ. ಗಣಪತಿ ಕೇಸ್ ಏನಾಯ್ತು,
ಗಣಪತಿ ಕೇಸ್ ಏನಾಯ್ತು? ಹಂಗೆಲ್ಲ ಕಾನೂನು ಇದೆ ದೇಶದಲ್ಲಿ, ಹೆದರಬೇಡಿ. ನೋಡ್ರಿ, ನಾವು ಅದನ್ನ ನೋಡಿ, ಅದನ್ನು ನಮ್ಮ ಮುಖ್ಯಮಂತ್ರಿ ನಮ್ಮ ಅಮಿತ್ ಶಾಜು ಮಾತಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದೀಗ ರಮೇಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ದಾರೆ. ಯುವತಿಯ ಸೋದರನೇ ಆ ಮಹಾನಾಯಕನ ಹೆಸರನ್ನ ಹೇಳಿದ್ದಾನೆ. ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳಿದ್ದಾರೆ. ಆ ಮಹಾನಾಯಕನನ್ನ ಪೊಲೀಸರು ಒಳಗ್ ಹಾಕಬೇಕು ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಮಹಾನಾಯಕ, ರಾಜಕಾರಣಕ್ಕೆ ನಾಲಾಯಕಾದ ವ್ಯಕ್ತಿ, ಎಲ್ಲಾ ಪಕ್ಷದವರು ಆತನನ್ನ ಬಹಿಷ್ಕಾರ ಮಾಡಬೇಕು. ಡಿಕೆ ಶಿವಕುಮಾರ್ ಷಡ್ಯಂತ್ರ ಇದೆ ಅಂತ ನಾನು ನಂಬಿರ್ಲಿಲ್ಲ. ಈಗ ಕಾಂಗ್ರೆಸ್ ನಾಯಕರು ಆತನ ರಾಜೀನಾಮೆಯನ್ನ ಪಡೆಯಲಿ ಅಂತ ಅವಾಚ್ಯ ಶಬ್ದಗಳನ್ನ ಬಳಸಿ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಡಿಕೆ ಶಿವಕುಮಾರ್ ಗಂಡಸೇ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಈ ಎಲ್ಲಾ ಷಡ್ಯಂತ್ರವನ್ನ ಮಾಡಿರೋದು ಡಿಕೆ ಶಿವಕುಮಾರ್ ಅವರು. ಸ್ವತಃ ಯುವತಿಯ ಪೋಷಕರೇ ಅದನ್ನ ಒಪ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹೆಸರು ಹೇಳಿದ್ದಾರೆ. ನನಗ್ಯಾಕೆ ಭಯ ಆತನ ಹೆಸರು ಹೇಳೋದಕ್ಕೆ? ಆತ ರಾಜಕಾರಣದಲ್ಲಿ ಇರೋದಕ್ಕೆ ನಾಲಾಯಕ್. ನನ್ನ ರಾಜೀನಾಮೆಯನ್ನ ಕೇಳ್ತಿದ್ರಲ್ವಾ, ಈಗ ಕಾಂಗ್ರೆಸ್ನವರು ಆತನ ರಾಜೀನಾಮೆಯನ್ನ ಪಡ್ಕೊಳ್ಳಿ. ಡಿಕೆ ಶಿವಕುಮಾರ್ ವಿರುದ್ಧ ಅಟ್ರಾಸಿಟಿ ದೂರನ್ನ ಕೊಡ್ತೀನಿ. ಕನಕಪುರದಲ್ಲಿ ಚಾಲೆಂಜ್ ಮಾಡ್ತೀನಿ ನಾನು ಡಿಕೆ ಶಿವಕುಮಾರ್ಗೆ. ಆತನ ವಿರುದ್ಧ ನಾನು ಯಾರನ್ನಾದ್ರೂ ನಿಲ್ಲಿಸಿ ಚುನಾವಣೆಯಲ್ಲಿ ಆತನನ್ನ ಸೋಲಿಸ್ತೀನಿ ಅಂತ ಪಣ ತೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಯುವತಿಯ ಸಹೋದರನೇ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಈ ಪ್ರಕರಣದಲ್ಲಿ ನನ್ನನ್ನ ಸಿಲುಕಿಸೋದಕ್ಕೆ ಯಾವ ರೀತಿಯಾಗಿ ಷಡ್ಯಂತ್ರವನ್ನ ಮಾಡಲಾಯಿತು ಅನ್ನೋದು ಈಗ ಜಗತ್ ಜಾಹೀರಾಗಿದೆ. ನಾವು ಕೇವಲ ಒಂದು ಸಾಕ್ಷಿಯನ್ನಷ್ಟೇ ಬಿಡುಗಡೆ ಮಾಡಿದ್ದೀವಿ. ನಮ್ಮ ಬಳಿ ಈ ರೀತಿ 11 ಸಾಕ್ಷಿ ಇದೆ ಅಂತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ನನ್ನ ಪ್ರಶ್ನೆಗೆ ಮಹತ್ವ ಇಲ್ಲ. ಈಗ ನನ್ನ ಪ್ರಶ್ನೆ ಮಹತ್ವ ಇಲ್ಲ ಹೇಳ್ಬೋದಾ? ಮಾಡ್ಬೋದಾ? ಮಾಧ್ಯಮ ಮಿತ್ರರೇ, ನಾನು ನಿನ್ನೆ ಹೇಳಿದ ಪ್ರಕಾರ 4 ರಿಂದ 6 ಗಂಟೆ ಒಳಗೆ ನಾನು ಕೆಲವೊಂದು ವಿಷಯ ಬಹಿರಂಗಪಡಿಸಲಿದ್ದೆ. ಆದರೆ ನಿನ್ನೆ ಒಂದು ಸ್ಯಾಂಪಲ್ ಟೋಟಲ್ ನಮ್ಮ ಕಡೆ 11 ಸಾಕ್ಷಿ ಆಧಾರ ಇದಾವೆ. 11 ಅದರಲ್ಲಿ ಒಂದು ಸಾದಾ ನೀನು ಏನು ಅಂತ ಇಂಪಾರ್ಟೆಂಟ್ ಇಲ್ಲ. ಬರೀ 3 ಸಲ ಹೆಸರು ತೊಗೊಂಡ್ರೆ ಅದು ಅಲ್ಲಕಲ್ಲು ಆಗಿದೆ. ನಾ ಅಲ್ಲ, ಆ ಯುವತಿ ಅವ್ರ ಸೋದರ ಮಾತಾಡಿದ್ದು ಬರೀ ಆ ಮಹಾನಾಯಕ ಹೆಸರು ತೊಗೊಂಡು ಅಲ್ಲಕ್ಕೆ ನಾ ಆಯ್ತು ಇನ್ನೂವರೆಗೆ ಈಗ ಕ್ಷಣವರೆಗೆ ತೊಗೊಂಡಿಲ್ಲ. ಅಲ್ಲಕಲ್ಲು ಆಗಿತ್ತು. ಅದು ಅವ್ರು ಏನೇನು ಮಾಡಿದ್ರು ನೀವೆಲ್ಲ ಜಗತ್ತು ಯಾರಿದೆ. ಈಗ ಮಹಾನಾಯಕ ಯಾರು ಅನ್ನೋದು ಟೋಟಲ್ ನಮ್ಮ ಕಡೆ 11 ಸಾಕ್ಷಿ ಆಧಾರ ಇದಾವೆ. 11 ಅದರಲ್ಲಿ ಒಂದು ಸಾದಾ ನೀನು ಏನು ಅಂತ ಇಂಪಾರ್ಟೆಂಟ್ ಇಲ್ಲ. ಬರೀ 3 ಸಲ ಹೆಸರು ತೊಗೊಂಡ್ರೆ ಅದು ಅಲ್ಲಕಲ್ಲು ಆಗಿದೆ. ನಾ ಅಲ್ಲ, ಆ ಯುವತಿ ಅವ್ರ ಸೋದರ ಮಾತಾಡಿದ್ದು ಬರೀ ಆ ಮಹಾನಾಯಕ ಹೆಸರು ತೊಗೊಂಡು ಅಲ್ಲಕ್ಕೆ ನಾ ಆಯ್ತು ಇನ್ನೂವರೆಗೆ ಈಗ ಕ್ಷಣವರೆಗೆ ತೊಗೊಂಡಿಲ್ಲ. ಅಲ್ಲಕಲ್ಲು ಆಗಿತ್ತು. ಅದು ಅವ್ರು ಏನೇನು ಮಾಡಿದ್ರು ನೀವೆಲ್ಲ ಜಗತ್ತು ಯಾರಿದೆ. ಈಗ ಮಹಾನಾಯಕ ಯಾರು ಅನ್ನೋದು ಅವರೇ ಮಾಡಿಬಿಡೋರು. ಆ ಕಿಂಗ್ ಪಿನ್ ನರೇಶ್ ಗೌಡ ಸಂಬಂಧ ಇದೆ ಒಪ್ಕೊಂಡಾನೆ. ಇವತ್ತಿನ ಮಣಿಗೆ ಬಂದು ಒಪ್ಕೊಂಡಾನೆ. ಇನ್ನು ಪೊಲೀಸರು ಅವ್ರು ನಿಜವಾದ ಪೊಲೀಸರು ಇವತ್ತು ಅಪರಾಧ ನನ್ನ ಒಳಗಬೇಕು, ಯುವತಿ ಆಗಬೇಕು. ಆ ಮಹಾನಾಯಕ ಅವನು ಒಳಗಾಗಬೇಕು. ಇಷ್ಟು ನಾನು ಮನವಿ ಮಾಡ್ಕೋತೀನಿ. ದಯವಿಟ್ಟು ಆ ಪೋಷಕರು ಏನು ಕೊಟ್ಕೋತೀನಿ. ಒಂದು ಜಸ್ಟ್ ನೋಡಿದೆ ನಾನು. ನನಗೂ ಯುವತಿ ಎಷ್ಟಿರ್ ಗೊತ್ತಿರಲಿಲ್ಲ, ಈಗ ನೋಡಿದೆ ನಾನು. ಅಂದರೆ ಇದೆಲ್ಲ ಅಟ್ರಾಸಿಟಿ ಮುಖಾಂತರ ಮಹಾನಾಯಕ ವಿರುದ್ಧ ದೊಡ್ಡ ಪ್ರಮಾಣ ಇಡೀ ಎಲ್ಲ ಪಕ್ಷದ ನಾಯಕರನ್ನು ಮನವಿ ಮಾಡ್ಕೋತೀನಿ. ಆ ನಾಯಕ ರಾಜಕಾರಣ ನಾಲಾಯಕ. ಇಂಥ ಷಡ್ಯಂತ್ರ ಮಾಡಬಾರ್ದು. ಆ ನಾಯಕ ನಿನ್ನೆ ಮಾತಾಡಿದಂಥ ಉದ್ದೇಶ ಬೇರೆ ಇತ್ತು. ನಾನು ಬಹುಶಃ ಒಂದು ಅಂತ ಷಡ್ಯಂತ್ರ ಇರಲಿಲ್ಲ ಆಗ್ತಿದ್ದೆ. ಆ ತಾನೇ ಒಪ್ಪಿದ ಅಂದರೆ ದೊಡ್ಡ ಷಡ್ಯಂತ್ರ. ಇದಕ್ಕೆ ಎಲ್ಲೂ ಅವಂಗೆ ಮಾಫಿ ಅನ್ನೋದಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲ ಪಕ್ಷದ ಕಾಂಗ್ರೆಸ್ ಪಕ್ಷ ನಾಯಕರಲ್ಲಿ ಅವ್ನು ರಾಜಕೀಯ ನಿವೃತ್ತಿ ಮಾಡೋದು ಒಳ್ಳೆಯದು. ಟೋಟಲ್ ನಮ್ಮ ಕಡೆ 11 ಸಾಕ್ಷಿ ಆಧಾರ ಇದಾವೆ. 11
ಅವ ಹೇಳಿದಲ್ಲ ಸ್ವಾಮಿ ಸರ್ ನಿಂಬಾಯಲ್ಲಿ ನೋಡಿ ಇವತ್ತೇ ಹೇಳ್ತೀವಿ ಬಿಡ ಅವನಿಗೆ ಹೆದರಿಕಿಲ್ಲ ಹೇಳ್ತಾ ಅವೇನ್ ದೊಡ್ಡ ಗಂಡಸ ಅವೇನ್ ದೊಡ್ಡ ಗಂಡಸ ಅವ್ನ್ ಗಂಡಸಲ್ಲ ನಾ ಗಂಡಸ ನೋಡ್ರಿ DK ಶಿವಕುಮಾರ್ ಅಂತ ಗಂಡಿಗ ರಾಜಕಾರಣಿ ಯಾರಲ್ಲ ಇವತ್ತು ಅವ್ನಿಗೆ ಚಾಲೆಂಜ್ ಮಾಡ್ತೀನಿ ಎಲ್ಲರಿಗೂ ಸಹ ಹೇಳ್ತೀನಿ ಇವತ್ತು ಆ ಯುವಕ ಪೋಷಕರಿಗೆ ನಾನು ಧನ್ಯವಾದ ಹೇಳ್ತೀನಿ ನನ್ನ ನಿರೂಪತೆ ಸ್ಥಾಪಿತ ಮಾಡೋದು ಥ್ಯಾಂಕ್ ಯು ಅವ ಹೇಳಿದಲ್ಲ ಸ್ವಾಮಿ ಸರ್ ನಿಂಬಾಯಲ್ಲಿ ನೋಡಿ ಇವತ್ತೇ ಹೇಳ್ತೀವಿ ಬಿಡ ಅವನಿಗೆ ಹೆದರಿಕಿಲ್ಲ ಹೇಳ್ತಾ ಅವೇನ್ ದೊಡ್ಡ ಗಂಡಸ ಅವೇಂತ ದೊಡ್ಡ ಗಂಡಸ ಅವ್ನ್ ಗಂಡಸಲ್ಲ ನಾ ಗಂಡಸ ನೋಡ್ರಿ DK ಶಿವಕುಮಾರ್ ಅಂತ ಗಂಡಿಗ ರಾಜಕಾರಣಿ ಯಾರಲ್ಲ ಇವತ್ತು ಅವ್ನಿಗೆ ಚಾಲೆಂಜ್ ಮಾಡ್ತೀನಿ ಎಲ್ಲರಿಗೂ ಸಹ ಹೇಳ್ತೀನಿ ಇವತ್ತು ಆ ಯುವಕ ಪೋಷಕರಿಗೆ ನಾನು ಧನ್ಯವಾದ ಹೇಳ್ತೀನಿ ನನ್ನ ನಿರೂಪತೆ ಸ್ಥಾಪಿತ ಮಾಡೋದು ಥ್ಯಾಂಕ್ ಯು ಅವ ಹೇಳಿದಲ್ಲ ಸ್ವಾಮಿ ಸರ್ ನಿಂಬಾಯಲ್ಲಿ ನೋಡಿ ಇವತ್ತೇ ಹೇಳ್ತೀವಿ ಬಿಡ ಅವನಿಗೆ ಹೆದರಿಕಿಲ್ಲ ಹೇಳ್ತಾ ಅವೇನ್ ದೊಡ್ಡ ಗಂಡಸ ಅವೇಂತ ದೊಡ್ಡ ಗಂಡಸ ಅವ್ನ್ ಗಂಡಸಲ್ಲ ನಾ ಗಂಡಸ ನೋಡ್ರಿ DK ಶಿವಕುಮಾರ್ ಅಂತ ಗಂಡಿಗ ರಾಜಕಾರಣಿ ಯಾರಲ್ಲ ಇವತ್ತು ಅವ್ನಿಗೆ ಚಾಲೆಂಜ್ ಮಾಡ್ತೀನಿ ಎಲ್ಲರಿಗೂ ಸಹ ಹೇಳ್ತೀನಿ ಇವತ್ತು ಆ ಯುವಕ ಪೋಷಕರಿಗೆ ನಾನು ಧನ್ಯವಾದ ಹೇಳ್ತೀನಿ ನನ್ನ ನಿರೂಪತೆ ಸ್ಥಾಪಿತ ಮಾಡೋದು ಥ್ಯಾಂಕ್ ಯು ಅವ ಹೇಳಿದಲ್ಲ ಸ್ವಾಮಿ ಸರ್ ನಿಂಬಾಯಲ್ಲಿ ನೋಡಿ ಇವತ್ತೇ ಹೇಳ್ತೀವಿ ಬಿಡ ಅವನಿಗೆ ಹೆದರಿಕಿಲ್ಲ ಹೇಳ್ತಾ ಅವೇನ್ ದೊಡ್ಡ ಗಂಡಸ ಅವೇಂತ ದೊಡ್ಡ ಗಂಡಸ ಆರೋಪ ಏನಿಲ್ಲ, ನಮ್ಮ ಮಕ್ಕಳನ್ನ ಇಟ್ಕೊಂಡು ಈ ತರ ವಿಡಿಯೋ ಮಾಡಿ ಹಾಕೋದು ಈ ತರ ಮಾಡಾತಾರೆ. DK ಶಿವಕುಮಾರ್ ಅವ್ರಿ ಬೇಕಾದ್ರೆ ಆಡಿಯೋ ಕ್ಲಿಪ್ ನನ್ನ ತಲೆ ಈಗ ಪೆನ್ಡ್ರೈವ್ ತಂದಿಲ್ರಿ, ಅದನ್ನ ಕಳಿಸ್ತೀನಿ. DK ಶಿವಕುಮಾರ್ ಅವರು ನಮ್ಮ ಅಕ್ಕ ಅದು ಆದದ ಘಟನೆ ದಿವಸ DK ಶಿವಕುಮಾರ್ ಅವ್ರ ಮನಿ ತಲ್ಲಿ ಹೋಗ್ಯಾಳ್ರಿ. ಹೋಗಿ ನಾ ಯಾಕೆ ಬೇಕ್ಸತ್ತೀನಿ ನಿನ್ಗೆ ಇವೆಲ್ಲ ರಾಜಕೀಯದು ಬಂದ್ ಬಿಡತ್ತಂದ್ರೆ ಇಲ್ಲ ಚಿನ್ನಿ ಅವ್ರು ನಾನು ಸೇಫ್ ಆಗಿ ಕಳಿಸ್ತಾರ, ಹಿಂಗೆ ಕಳ್ಸತ್ತಾರ ಅದು ಇದು ಅಂತ ಹೇಳಿದ್ರಿ. ಆರೋಪ ಏನಿಲ್ಲ, ನಮ್ಮ ಮಕ್ಕಳನ್ನ ಇಟ್ಕೊಂಡು ಈ ತರ ವಿಡಿಯೋ ಮಾಡಿ ಹಾಕೋದು ಈ ತರ ಮಾಡಾತಾರೆ. DK ಶಿವಕುಮಾರ್ ಅವ್ರಿ ಬೇಕಾದ್ರೆ ಆಡಿಯೋ ಕ್ಲಿಪ್ ನನ್ನ ತಲೆ ಈಗ ಪೆನ್ಡ್ರೈವ್ ತಂದಿಲ್ರಿ, ಅದನ್ನ ಕಳಿಸ್ತೀನಿ. DK ಶಿವಕುಮಾರ್ ಅವರು ನಮ್ಮ ಅಕ್ಕ ಅದು ಆದದ ಘಟನೆ ದಿವಸ DK ಶಿವಕುಮಾರ್ ಅವ್ರ ಮನಿ ತಲ್ಲಿ ಹೋಗ್ಯಾಳ್ರಿ. ಹೋಗಿ ನಾ ಯಾಕೆ ಬೇಕ್ಸತ್ತೀನಿ ನಿನ್ಗೆ ಇವೆಲ್ಲ ರಾಜಕೀಯದು ಬಂದ್ ಬಿಡತ್ತಂದ್ರೆ ಇಲ್ಲ ಚಿನ್ನಿ ಅವ್ರು ನಾನು ಸೇಫ್ ಆಗಿ ಕಳಿಸ್ತಾರ, ಹಿಂಗೆ ಕಳ್ಸತ್ತಾರ ಅದು ಇದು ಅಂತ ಹೇಳಿದ್ರಿ. ಆರೋಪ ಏನಿಲ್ಲ, ನಮ್ಮ ಮಕ್ಕಳನ್ನ ಇಟ್ಕೊಂಡು ಈ ತರ ವಿಡಿಯೋ ಮಾಡಿ ಹಾಕೋದು ಈ ತರ ಮಾಡಾತಾರೆ. DK ಶಿವಕುಮಾರ್ ಅವ್ರಿ ಬೇಕಾದ್ರೆ ಆಡಿಯೋ ಕ್ಲಿಪ್ ನನ್ನ ತಲೆ ಈಗ ಪೆನ್ಡ್ರೈವ್ ತಂದಿಲ್ರಿ, ಅದನ್ನ ಕಳಿಸ್ತೀನಿ. DK ಶಿವಕುಮಾರ್ ಅವರು ನಮ್ಮ ಅಕ್ಕ ಅದು ಆದದ ಘಟನೆ ದಿವಸ DK ಶಿವಕುಮಾರ್ ಅವ್ರ ಮನಿ ತಲ್ಲಿ ಹೋಗ್ಯಾಳ್ರಿ. ಹೋಗಿ ನಾ ಯಾಕೆ ಬೇಕ್ಸತ್ತೀನಿ ನಿನ್ಗೆ ಇವೆಲ್ಲ ರಾಜಕೀಯದು ಬಂದ್ ಬಿಡತ್ತಂದ್ರೆ ಇಲ್ಲ ಚಿನ್ನಿ ಅವ್ರು ನಾನು ಸೇಫ್ ಆಗಿ ಕಳಿಸ್ತಾರ, ಹಿಂಗೆ ಕಳ್ಸತ್ತಾರ ಅದು ಇದು ಅಂತ ಹೇಳಿದ್ರಿ. ಆರೋಪ ಏನಿಲ್ಲ, ನಮ್ಮ ಮಕ್ಕಳನ್ನ ಇಟ್ಕೊಂಡು ದೊಡ್ಡ ಗಂಡಸ ಅವೇಂತ ದೊಡ್ಡ ಗಂಡಸ ಅವ ಹೇಳಿದಲ್ಲ ಸ್ವಾಮಿ ಸರ್ ನಿಂಬಾಯಲ್ಲಿ ನೋಡಿ ಇವತ್ತೇ ಹೇಳ್ತೀವಿ ಬಿಡ ಅವನಿಗೆ ಹೆದರಿಕಿಲ್ಲ ಹೇಳ್ತಾ ಅವೇನ್ ದೊಡ್ಡ ಗಂಡಸ ಅವೇಂತ ದೊಡ್ಡ ಗಂಡಸ ಅವ್ನ್ ಗಂಡಸಲ್ಲ ನಾ ಗಂಡಸ ನೋಡ್ರಿ DK ಶಿವಕುಮಾರ್ ಅಂತ ಗಂಡಿಗ ರಾಜಕಾರಣಿ ಯಾರಲ್ಲ ಇವತ್ತು ಅವ್ನಿಗೆ ಚಾಲೆಂಜ್ ಮಾಡ್ತೀನಿ ಎಲ್ಲರಿಗೂ ಸಹ ಹೇಳ್ತೀನಿ ಇವತ್ತು ಆ ಯುವಕ ಪೋಷಕರಿಗೆ ನಾನು ಧನ್ಯವಾದ ಹೇಳ್ತೀನಿ ನನ್ನ ನಿರೂಪತೆ ಸ್ಥಾಪಿತ ಮಾಡೋದು ಥ್ಯಾಂಕ್ ಯು ಅವ ಹೇಳಿದಲ್ಲ ಸ್ವಾಮಿ ಸರ್ ನಿಂಬಾಯಲ್ಲಿ ನೋಡಿ ಇವತ್ತೇ ಹೇಳ್ತೀವಿ ಬಿಡ ಅವನಿಗೆ ಹೆದರಿಕಿಲ್ಲ ಹೇಳ್ತಾ ಅವೇನ್ ದೊಡ್ಡ ಗಂಡಸ ಟೋಟಲ್ ನಮ್ಮ ಕಡೆ 11 ಸಾಕ್ಷಿ ಆಧಾರ ಅದಾವೆ. 11 ಅದರಲ್ಲಿ ಒಂದು ಸಾದಾ ನೀನು ಏನು ಅಂತ ಇಂಪಾರ್ಟೆಂಟ್ ಇಲ್ಲ, ಬರೀ 3 ಸಲ ಹೆಸರು ತೊಗೊಂಡ್ರೆ ಅದು ಅಲ್ಲಕಲ್ಲು ಆಗಿದೆ. ನಾ ಅಲ್ಲ ಆ ಯುವತಿ ಅವ್ರ ಸೋದರ ಮಾತಾಡಿದ್ದು ಬರೀ ಆ ಮಹಾನಾಯಕ ಹೆಸರು ತೊಗೊಂಡು ಅಲ್ಲಕ್ಕೆ ನಾ ಆಯ್ತು ಇನ್ನೂವರೆಗೆ ಈಗ ಕ್ಷಣವರೆಗೆ ತೊಗೊಂಡಿಲ್ಲ, ಅಲ್ಲಕಲ್ಲು ಆಗಿತ್ತು. ಅದು ಅವ್ರು ಏನೇನು ಮಾಡಿದ್ರು ನೀವೆಲ್ಲ ಜಗತ್ತು ಯಾರಿದೆ. ಈಗ ಮಹಾನಾಯಕ ಯಾರು ಅನ್ನೋದು ಅವರೇ ಮಾಡಿಬಿಡೋರು.
ಆ ಕಿಂಗ್ ಪಿನ್ ನರೇಶ್ ಗೌಡ ಜೊತೆ ಸಂಬಂಧ ಇದೆ ಅಂತ ಒಪ್ಕೊಂಡಾನೆ. ಇವತ್ತು ನನ್ನ ಮನೆಗೆ ಬಂದು ಒಪ್ಕೊಂಡಾನೆ. ಇನ್ನು ಪೊಲೀಸರು ಅವ್ರು ನಿಜವಾದ ಪೊಲೀಸರು ಇವತ್ತು ಅಪರಾಧ ನನ್ನ ಒಳಗಬೇಕು, ಇವತ್ತು ಆಗಬೇಕು. ಆ ಮಹಾನಾಯಕ ಅವನು ಒಳಗಾಗಬೇಕು. ಇಷ್ಟು ನಾನು ಮನವಿ ಮಾಡ್ಕೋತೀನಿ. ದಯವಿಟ್ಟು ಆ ಪೋಷಕರು ಏನು ಕೊಟ್ಕೋತೀನಿ. ಒಂದು ಜಸ್ಟ್ ನೋಡಿದೆ ನಾನು, ನನಗೂ ಇವತ್ತು ಎಷ್ಟಿದು ಗೊತ್ತಿರಲಿಲ್ಲ, ಈಗ ನೋಡಿದೆ ನಾನು. ಅಂದರೆ ಇದೆಲ್ಲ ಅಟ್ರಾಸಿಟಿ ಮುಖಾಂತರ ಮಹಾನಾಯಕ ವಿರುದ್ಧ ದೊಡ್ಡ ಪ್ರಮಾಣ ಇಡೀ ಎಲ್ಲ ಪಕ್ಷದ ನಾಯಕರಲ್ಲಿ ಮನವಿ ಮಾಡ್ಕೋತೀನಿ. ಆ ನಾಯಕ ರಾಜಕಾರಣ ನಾಲಾಯಕ ಇಂಥ ಷಡ್ಯಂತ್ರ ಮಾಡಬಾರ್ದು. ಆ ನಾಯಕ ನಿನ್ನೆ ಮಾತಾಡಿದಂಥ ಉದ್ದೇಶ ಬೇರೆ ಇತ್ತು. ನಾನು ಬಹುಶಃ ಒಂದು ಅಂತ ಷಡ್ಯಂತ್ರ ಇರಲಿಲ್ಲ ಆಗ್ತಿದ್ದೆ. ಆ ತಾನೇ ಒಪ್ಪಿದ ಅಂದರೆ ದೊಡ್ಡ ಷಡ್ಯಂತ್ರ. ಇದಕ್ಕೆ ಎಲ್ಲೂ ಅವಂಗೆ ಮಾಫಿ ಅನ್ನೋದಿಲ್ಲ. ಅದಕ್ಕೆ ದಯವಿಟ್ಟು ಎಲ್ಲ ಪಕ್ಷದ ಕಾಂಗ್ರೆಸ್ ಪಕ್ಷ ನಾಯಕರಲ್ಲಿ ಅವ್ನು ರಾಜಕೀಯ ನಿವೃತ್ತಿ ಟೋಟಲ್ ನಮ್ಮ ಕಡೆ 11 ಸಾಕ್ಷಿ ಆಧಾರ ಇದಾವೆ. 11 ಅದರಲ್ಲಿ ಒಂದು ಸಾದಾ ನೀನು ಏನು ಅಂತ ಇಂಪಾರ್ಟೆಂಟ್ ಇಲ್ಲ. ಬರೀ 3 ಸಲ ಹೆಸರು ತೊಗೊಂಡ್ರೆ ಅದು ಅಲ್ಲಕಲ್ಲು ಆಗಿದೆ. ನಾ ಅಲ್ಲ, ಆ ಯುವತಿ ಅವ್ರ ಸೋದರ ಮಾತಾಡಿದ್ದು ಬರೀ ಆ ಮಹಾನಾಯಕ ಹೆಸರು ತೊಗೊಂಡು ಅಲ್ಲಕ್ಕೆ ನಾ ಇನ್ನೂವರೆಗೆ ಈಗ ಕ್ಷಣವರೆಗೆ ತೊಗೊಂಡಿಲ್ಲ. ಅಲ್ಲಕಲ್ಲು ಆಗಿತ್ತು. ಅದು ಅವ್ರು ಏನೇನು ಮಾಡಿದ್ರು ನೀವೆಲ್ಲ ಜಗತ್ತು ಜಾರಿದೆ. ಈಗ ಮಹಾನಾಯಕ ಯಾರು ಅನ್ನೋದು ಅವರೇ ಮಾಡಿಬಿಡೋರು. ಆ ಕಿಂಗ್ ಪಿನ್ ನರೇಶ್ ಗೌಡ ಜೊತೆ ಸಂಬಂಧ ಇದೆ ಅಂತ ಒಪ್ಕೊಂಡಾನೆ. ಇವತ್ತು ನನ್ನ ಮನೆಗೆ ಬಂದು ಒಪ್ಕೊಂಡಾನೆ. ಇನ್ನು ಪೊಲೀಸರು ಅವ್ರು ನಿಜವಾದ ಪೊಲೀಸರು ಇವತ್ತು ಅಪರಾಧ ನನ್ನ ಒಳಗಬೇಕು, ಇವತ್ತು ಆಗಬೇಕು.